ಸಭೆಯ ಅಧ್ಯಕ್ಷರು ಶಾರದಾ ವಿಲಾಸ ಶಿಕ್ಷಣ ಸಂಸ್ಥೆಯ ಸನ್ಮಾನ್ಯ ಗೌರವ ಕಾರ್ಯದರ್ಶಿಗಳು ಆದ ಶ್ರೀ ಎನ್ ಚಂದ್ರಶೇಖರ್, ಸಭೆಯಲ್ಲಿ ಉಪಸ್ಥಿತರಿರುವ ಈ ಮಹಾಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಸನ್ಮಾನ್ಯ ಶ್ರೀ ಎಸ್ ಎಲ್ ರಾಮಚಂದ್ರ ಅವರೇ, ಕಾನೂನು ಮಹಾವಿದ್ಯಾಲಯದ ಡೀನ್ ಅವರಾದ ಪ್ರೊಫೆಸರ್ ಎ ಎಂ ವೆಳ್ಳಮ್ಮ ಅವರೇ, ಪ್ರಾಂಶುಪಾಲರಾದ ಡಾಕ್ಟರ್ ಬಿ ಪಿ ಮಹೇಶ್ ಅವರೇ, ಎಲ್ಲ ಅಧ್ಯಾಪಕ ಬಂಧುಗಳೇ, ವಿದ್ಯಾರ್ಥಿ ನಮಸ್ಕಾರ. ನನಗೆ ಈ ಕಾಲೇಜಿಗೆ ಬಂದಾಗೆಲ್ಲ ಸಾವಿರಾರು ನೆನಪುಗಳ ಮೆರವಣಿಗೆ. ನನ್ನ ಬಾಲ್ಯದ 2 ವರ್ಷಗಳನ್ನ ನಾನು ಈ ಪವಿತ್ರಾವರಣದಲ್ಲಿ ಕಳೆದವರು. ನಾನು ಹೇಳಿದ ಮಾತನ್ನ ನೀವು ಸರಿಯಾಗಿ ಗ್ರಹಿಸಬೇಕು. ದೈವ ಸಾಕ್ಷಿಯಾಗಿ ನಾನು ಸುಳ್ಳು ಹೇಳ್ತಾ ಇಲ್ಲ. ಈ ಬಡಾವಣೆಯಲ್ಲಿ ಸುತ್ತಮುತ್ತಲಿ ಸರಸ್ವತಿ ಪುರದಲ್ಲಿ ಬರುತ್ತಾ ಇದ್ದ ಎಷ್ಟೋ ಮಹನೀಯರು ನಡೆದು ಹೋದ್ರೆ ಅವ್ರು ನಡೆದು ಹೋದ ದಾರಿ ನಮಸ್ಕಾರ ಮಾಡ್ತಾರೆ. ಅವರಿಗೆ ಹೆಜ್ಜೆ ನಿಂತು ಹೋಗಿದ್ದಾರೆ ಅಂತ ಆ ದಾರಿ ನಮಸ್ಕಾರ ಮಾಡ್ತಾರೆ. ಅಂತ ಮಹನೀಯರನ್ನು ನಾವು ಕಂಡರೆ ನಾನು ನಿಮ್ಗೆ ಅದರ ಕತೆ ಹೇಳ್ತೀನಿ. ನಾವಿಲ್ಲಿ ಬಂದಾಗ ಚಂದ್ರಶೇಖರ್ ಅವರು, ರಾಮಚಂದ್ರ ಅವರು, ನಾವು ಹಳೆಯ ನೆನಪುಗಳನ್ನು ಹಂಚ್ಕೊತಾ ಇದ್ವಿ. ಮೈಸೂರಿನಲ್ಲಿ ಆ ಪುಣ್ಯಾತ್ಮರನ್ನೆಲ್ಲ ನೋಡಿದ್ರಲ್ಲ, ಅವ್ರು ನೋಡಿದ್ವಿ, ಅವ್ರು ಮುಟ್ಟಿದ್ವಿ, ಅವ್ರ ಜೊತೆ ಮಾತಾಡಿದ್ವಿ, ಅವ್ರು ಉಸಿರಾಡಿದ ಗಾಳಿಯಿಂದ ನಾವು ಉಸಿರಾಡಿದ್ವಿ. ಅದೆಲ್ಲ ದೊಡ್ಡ ಪುಣ್ಯ. ನಾನು ಹೇಳ್ಬೇಕಂತ ರೋಮಾಂಚನ ಆಗುತ್ತೆ ನೆನೆಸ್ಕೊಂಡ್ರೆ. ಮೈಸೂರು ಇದೆಯಲ್ಲ, ನಾನು ಇಲ್ಲಿ ಇದ್ದೀನಿ ಅನ್ನೋ ಕಾರಣಕ್ಕೆ ಹೇಳ್ತಿಲ್ಲ, ಇಲ್ಲಿ ವಾಸ ಮಾಡ್ತಿದ್ದೀನಿ ಅನ್ನೋ ಕಾರಣಕ್ಕೆ ಹೇಳ್ತಿಲ್ಲ. ಈ ಪ್ರಪಂಚದ ಅದ್ಭುತವಾದ ನಗರಗಳು, ಈ ನಾನು ಪ್ರಪಂಚದ ಮಹಾನಗರಗಳಿಂದ ಮುಕ್ಕಾಲು ವಿಶ್ವ ಚೆನ್ನಾಗಿ ಪರಿಚಯ ಇದೆ. ಯಾಕೆಂದ್ರೆ ಈ ನಗರದಲ್ಲಿ ಒಂದು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮನ್ನ ಇಡಿಯಾಗಿ ಆಕ್ರಮಿಸಿಕೊಳ್ಳುವಂತ ಒಂದು ಪರಿಮಳ ಇದೆ, ಒಂದು ಅಭಿರುಚಿ ಇದೆ, ಒಂದು ಫ್ಲೇವರ್ ಇದೆ. ಎಂತ ಮಹಾನುಭಾವರು ಬದುಕೋಗಿದ್ದಾರೆ ಅಂತ ಇದೆ. ನೀವು ನಿಮ್ಮ ತಲೆಮಾರಿಗೆ ನಾವು ಹೇಳೇ ಇಲ್ಲ, ಹೇಳ್ಬೇಕು ಎಂತೆಂಥ ಪುಣ್ಯಾತ್ಮರಲ್ಲಿ ಇದ್ರು ಅಂತ. ನಾವು ಇಡೀ ಒಂದು ತಲೆಮಾರನ್ನ ಸಿನಿಗ್ರಹಣ ಮಾಡಿದ್ದೀವಿ. ಘನವಾದದ್ದರ ಬಗ್ಗೆ ಹೇಳಿದ್ರೆ ಕೇಳಿಸ್ಕೊಳ್ಳೋದಿಲ್ಲ, ಅದು ಮಾಡಿ ಇಟ್ಟಿದ್ದೀವಿ ನಾವೇ. ನಿಮ್ಮನ್ನು ನಿಲ್ಲಿಸೋದಿಲ್ಲ ನಾವು. ಘನವಾದದ್ದನ್ನ ಕೇಳಿಸಿಕೊಳ್ಳದ ಮಟ್ಟಿಗೆ ಒಂದು ತಲೆಮಾರನ್ನು ನಾವು ಅದಿರಲಿ. ರಾಜ್ಯೋತ್ಸವ ಸಂದರ್ಭ ನಾನು ರಾಜ್ಯೋತ್ಸವ ಸಂಬಂಧಪಟ್ಟ ಕೆಲವು ಮಾತುಗಳನ್ನು ಗೊತ್ತಿದೆ. ನಿಮ್ಮೆಲ್ಲರಿಗೂ ಈ ಪ್ರಶ್ನೆ ಇದೆಯಾ ಗೊತ್ತಿಲ್ಲ. ಒಂದು ಭಾಷೆಯನ್ನ ಯಾಕೆ ಹೆಗಲ ಹೊತ್ತು ಕುಣಿಬೇಕು? ಪ್ರಪಂಚದಲ್ಲಿ ಯಾವ ದೇಶದಲ್ಲಿಯೂ, ಭಾರತದ ಯಾವ ರಾಜ್ಯದಲ್ಲೂ ಈಗ ರಾಜ್ಯೋತ್ಸವ ಮಾಡ್ತಾರೆ. ಒಂದು ಭಾಷೆ ಬಗ್ಗೆ ಇಷ್ಟು ಮಾತಾಡೋದು. ನಮ್ಮ ಜೊತೆಯಲ್ಲೇ ಏಕೀಕರಣಗೊಂಡ ತಮಿಳುನಾಡಿನವರು ತಮಿಳು ರಾಜ್ಯೋತ್ಸವ ಮಾಡಲ್ಲ. ನಮ್ಮ ಜೊತೆಯಲ್ಲೇ ಏಕೀಕರಣಗೊಂಡ ಆಂಧ್ರದವರು ಅವರು ತೆಲುಗು ರಾಜ್ಯೋತ್ಸವ ಮಾಡಿದ್ರೆ ನಾವು ಮಾಡಿ ಯಾಕೆ? ನನಗೆ ಒಂದು ಪ್ರಸಂಗ ಹೇಳ್ತೀನಿ. 56ನೇ ಇಸ್ವಿ 1956ನೇ ಇಸ್ವಿ ನವೆಂಬರ್ 1ನೇ ತಾರೀಕು ಏಕೀಕರಣವಾಗಿ ಮೈಸೂರು ರಾಜ್ಯ ಉದಯವಾಯಿತು. ಅದಕ್ಕೆ ಮುಂಚೆ ಇಂಥದೊಂದು ರಾಜ್ಯ ಉದಯವಾಗಲಿ ಅಂತ ಉಯಿಲುಗೋಡ ನಾರಾಯಣ ರಾಯರು ಒಂದು ಘೋಷ ಗೀತೆಯನ್ನು ಬರೆದಿತ್ತು.
ಅದೊಂಥರ ಕನ್ನಡ ನಾಡಿನ ಆಂಥಮ್ ಅದು. ಆ ಹಾಡು ನೀವು ಕೇಳಿರ್ಬೇಕು. ರಾಜನ್ಯ ವಿಪು ಪರಶುರಾಮನೆಮ್ಮಯ ನಾಡು ಅಜಲಧಿಯ ನಿಜಿಗಿನ ಹನುಮನುದಿಸಿದ ನಾಡು ಓಜೆಯಿಮ್ಮೆರೆದರ ಸುಗಣ ಸಾಹಸದ ಸೂರು ತೇಜವನು ನಮ್ಮ ಜೀವ ವಿದ್ವತ್ತೆಗಳ ಕಾಡು ಉದಯವಾಗಲಿ ನಮ್ಮ ಜನ್ಮ ಕನ್ನಡ ನಾಡು ಬದುಕು ಬದುಹಿನ ನಿಧಿ ಸರದಿಮಾನದ ಗೂಡು ಉದಯವಾಗಲಿ ನಮ್ಮ ಜನ್ಮ ಕನ್ನಡ ನಾಡು. ಈ ಹಾಡನ್ನ ಬೆಂಗಳೂರಿನಲ್ಲಿ ಆ ದಿನ ಒಂದು ದೊಡ್ಡ ಸಮಾರಂಭ ನಡೆಯಿತು. ಕೆಂಗಲಹನುಮಂತೇಗೌಡರು ಮುಖ್ಯಮಂತ್ರಿ ಆಗಿದ್ದರು. ಆ ಸಮಾರಂಭದಲ್ಲಿ ಪಿ ಕಾಳಿಂಗರಾಯರು ಹಾಡಿದ್ದಾರೆ. ಬಹಳ ಚೆನ್ನಾಗಿ ಹಾಡ್ತಿದ್ದ ಬಹಳ ದೊಡ್ಡ ಗಾಯಕರು. ಅವ್ರು ಹಾಡುವಾಗ ಕೊನೆಯ ಸಾಲು ಒಂದು ಚೂರು ಬದಲಾಯಿಸಿದ್ರು. ಮೊದಲ ಸಾಲು ಕೊನೆಯಲ್ಲಿ ಹಾಡುವಾಗ ಉದಯವಾಗಲಿ ನಮ್ಮ ಚರುಪ ಕನ್ನಡ ನಾಡು ಅದನ್ನು ಬದಲಾಯಿಸಿ ಉದಯವಾಯಿತು ನಮ್ಮ ಚರುಪ ಕನ್ನಡ ನಾಡು ಅಂತ ಹಾಡಿದ್ರು. ಜನ ಜೋರ ಮೈ ಬಂತು, ಜಯಘೋಷ ಮಾಡಿದ್ರು, ರೋಮಾಂಚಿತ ಉದಯವಾಯಿತು ನಮ್ಮ ಚರುಪ ಕನ್ನಡ. ಈ ಮಾತನ್ನ ಯಾರೋ ಧಾರವಾಡದಲ್ಲಿ ಬೇಂದ್ರೆಯವರೇ ಕಾಳಿಂಗರಾಯ ಏನು ಹುಷಾರು ಮಾಡಿದ ತಿಳಿದಲ್ಲ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನೋದನ್ನ ಬದಲಾ ಮಾಡಿ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಅಂತ ಹಾಡಿದ ಜನ ಎಲ್ಲ ರೋಮಾಂಚಿತರಾಗ. ಅಂತಷ್ಟ ಬೇಂದ್ರೆಯವರು ಎಂಥ ದಾರ್ಶನಿಕ ಅವರ ಅಂದ್ರೆ ಅವ್ರು ಹೇಳಿದ್ರು, ತಪ್ಪು ಮಾಡಿದ ಕಾಳಿಂಗರಾಯ ತಪ್ಪು ಮಾಡಿದ ಕಾಳಿಂಗರಾಯ ತಪ್ಪು ಮಾಡಿದ ಹಂಗ ಆಡಬಾರದು. ಮತ್ತೊಮ್ಮೆ ಸಿಕ್ಕಿದಾಗ ನಾನು ಇದರ ಮಾತನ್ನು ಹೇಳ್ತೀನಿ, ಉದಯವಾಗಲಿ ಅಂತಾನ ಹಾಡಬೇಕು, ಉದಯವಾಯಿತು ಅಂತ ಹಾಡಬಾರದು. ಎದಕ್ಕೆ ಹಂಗೆ ಹೇಳ್ತೀವಿ? ಒಂದು ನಾಡು ನಿರಂತರ ಉದಯವಾಗಬೇಕಾದ್ರೆ ಹೊರತು ಉದಯವಾಗಿ ಮುಗಿದ ಸ್ಥಿತಿಯಲ್ಲಿ ಇರೋದಿಲ್ಲ. ಎನಿ ಪರ್ಸನ್, ಎನಿ ಸ್ಟೇಟ್ ಇಸ್ ನಾಟ್ ಎ ಫಿನಿಶ್ಡ್ ಪ್ರಾಡಕ್ಟ್. ಒಬ್ಬ ವ್ಯಕ್ತಿ ಅವನ ಉದ್ಧಾರ ಮುಗಿತು ಅಂತಿಲ್ಲದೆ ಇಲ್ಲ. ಈಗ ಈ ಮೈಕ್ ದಿಸ್ ಇಸ್ ಅ ಫಿನಿಶ್ಡ್ ಪ್ರಾಡಕ್ಟ್. ಇದನ್ನ ನೀವೇನು ಇಂಪ್ರೂವ್ ಮಾಡೋಕ್ಕಾಗಲ್ಲ. ಇದಿಷ್ಟ ಇದೊಂದು ಪೋಡಿಯಂ ಇದೆ, ದಿಸ್ ಇಸ್ ಅ ಫಿನಿಶ್ಡ್ ಪ್ರಾಡಕ್ಟ್. ಇದು ಹಿಂಗೆ ಇರೋದು. ಬಟ್ ಶಾರದಾ ವಿಲಾಸ್ ಇನ್ಸ್ಟಿಟ್ಯೂಷನ್ ಇಸ್ ನಾಟ್ ಎ ಫಿನಿಶ್ಡ್ ಪ್ರಾಡಕ್ಟ್. ಇಟ್ ಕೀಪ್ಸ್ ಗ್ರೋಯಿಂಗ್, ಇಟ್ ಕೀಪ್ಸ್ ಇವಾಲ್ವಿಂಗ್. And any person, you, me, everyone here, we are not finished products. It keeps growing, it keeps evolving. ನಿಮಗೆ ಯಾವಾಗಲೂ ಉದಯವಾಗಲಿ ಅಂತ ಹಾಡಬೇಕೆ ಹೊರತು ಉದಯವಾಯಿತು ಅಂತ ಹಾಡಿ ಜನರನ್ನ ತಪ್ಪುದಾರಿಗೆ ಎಳಿಬಾರ್ದು. ಜನಕ್ಕೇನಪ್ಪ, ಮಂದಿಗೇನು ಚಪ್ಪಾಳಿ ಉಂಟ, ಅವ್ರು ಸರಿಯಾಗಿಲ್ಲ. ನಾವು ಹೇಳ್ತಾನೆ ಇರಬೇಕು, ಉದಯವಾಗಲಿ ಉದಯವಾಗಲಿ ಉದಯವಾಗಲಿ. ಕನ್ನಡ ನಾಡು ನಿರಂತರವಾಗಿ ಉದಯವಾಗಬೇಕು. ಕನ್ನಡ ನಾಡು ಮಾತ್ರ ಅಲ್ಲ, ಭಾರತ ದೇಶವೂ ನಿರಂತರವಾಗಿ ಉದಯವಾಗಬೇಕಾದ್ದು. ಯಾವ ರಾಜ್ಯವೂ ನಿರಂತರವಾಗಿ, ವಿಶ್ವವೇ ನಿರಂತರವಾಗಿ ಉದಯವಾಗಬೇಕು. ನಿಮಗೆ ಗೊತ್ತಿರಲಿ ಮಕ್ಕಳೇ, ಜಗತ್ತು ಬಹಳ ಕ್ಷಿಪ್ರಗತಿಯಲ್ಲಿದೆ. ನಾವು ಗ್ರಹಿಸಲಾಗದಷ್ಟು ವೇಗದಲ್ಲಿ ಹೋಗ್ತಾ ಇದ್ದೇವೆ. ಮೊದಲ 60 ದಾಟಿ 70 ಸಮೀಪ ಇರೋ ಮೇನ್ ಪೈಲಟ್. ನಾವು ಒಂದೊಂದು ಬದಲಾವಣೆ ಆಗೋದಕ್ಕೆ ಪ್ರಪಂಚದಲ್ಲಿ 10-20 ವರ್ಷ ಆಗಬೇಕಾಗಿತ್ತು ಅಂತ ಕಾಲ ನೋಡಿದೆ. ನಮ್ಮ ಮನೆಗಳಲ್ಲಿ ಒಂದು ಫೋನ್ ಇತ್ತಲ್ಲ, ಆ ಫೋನಿನ ಬಣ್ಣ ಬದಲಾಗಕ್ಕೆ 20 ವರ್ಷ ಆಗಿತ್ತು. ಮುಂಚೆ ಟೆಲಿಫೋನ್ ಇತ್ತು, ಆದ್ರೆ ಬಣ್ಣ ಬದಲಾಯಿಸೋದು ಒಂದು 25 ವರ್ಷ ಆಗಬೇಕು. ಅದು ಆರೆಂಜ್ ಕಲರ್, ಕೆಂಪು ಕಲರ್, ನೀಲಿ ಕಲರ್ ಬರೋದು 25 ವರ್ಷ ಆಗುತ್ತೆ. ಈಗ ಈ ಫೋನ್ ಇದೆಯಲ್ಲ, ಪ್ರತಿ ತಿಂಗಳು ಇದರ ಮಾಡಲ್ ಚೇಂಜ್ ಆಗಿದೆ, ಪ್ರತಿ ದಿನ ಇದರ ಮಾಡಲ್ ಚೇಂಜ್ ಆಗಿದೆ. ಅಮೆರಿಕ ದೇಶದಲ್ಲಿ ಈ ಐಫೋನ್ಗಳು ಬಿಡುಗಡೆ ಆಗ್ತದೆ.
ಹೊಸ ಐಫೋನ್ ಪಡ್ಕೊಳ್ಳೋದಿದೆಯಲ್ಲ, ಬಿಡುಗಡೆ ಆದ ತಕ್ಷಣ ಪಡ್ಕೊಳ್ಳೋದಿದೆಯಲ್ಲ, ಅಮೆರಿಕ ದೇಶದ ಜನಕ್ಕೆ ಅದು ಬಿಟ್ಟು ಬದುಕಿನ ಬೇರೆ ಉದ್ದೇಶ ಇಲ್ಲ ಅಂತ ಎಂಥ ಜ್ವರ ಸೃಷ್ಟಿ ಮಾಡ್ಬಿಡ್ತಾರೆ. ಮಾರ್ಕೆಟಿಂಗ್ ಎಂಥ ಜ್ವರ ಸೃಷ್ಟಿ ಮಾಡ್ಬಿಡ್ತಾರೆ ಅಂದ್ರೆ, ಒಂಥರ ಐಫೋನ್ ಇನ್ನೂ ತಗೊಂಡಿಲ್ಲ ನಾನು ಅಂತ. ಈಗ ಎಷ್ಟು ಐಫೋನ್ 16 ಎಷ್ಟು ಇರಬೇಕೀಗ, ಐಫೋನ್ 16 ನನ್ನ ಹತ್ರ ಇದೆ ಅಂದ್ರೆ ಗೌರವ. ನಾನು ನೋಡಿದ್ದೀನಿ ಅಮೆರಿಕದಲ್ಲಿ ಯಾವುದೋ ಪಾರ್ಕಿಂಗ್ ಲಾಟ್ ಅಲ್ಲಿ ಈ ಕಾರ್ ಮಾಡ್ತಾ ಇರ್ತಾನೆ, ಆ ಕಾರ್ ಬರುತ್ತೆ, ಇವನ ಹತ್ರ ಐಫೋನ್ ಇದ್ರೆ ಐ ಹ್ಯಾವ್ ಗಾಟ್ ಇಟ್ ಅಂತ, ನಮಗೆ ಪರಿಚಯ ಇಲ್ಲ, ಅವನು ಸುಮ್ಮನೆ ಐ ಹ್ಯಾವ್ ಗಾಟ್ ಇಟ್ ಅಂತ, ಅವನು ಐ ವಿಲ್ ಗೆಟ್ ಇಟ್ ಟುಮಾರೋ ಅಂತ. ಏನ್ ಬದುಕಿಗೆ ಐಫೋನ್ ತಗೊಂಡ್ಬಿಟ್ರೆ ಬೇರೆ ಉದ್ದೇಶ ಇಲ್ಲ ಅನ್ನೋದು ಅರ್ಥ. ನಾವು we are much interested in commodities. ವಸ್ತುಗಳನ್ನ ಪಡ್ಕೊಳ್ಳೋ ಧಾವಂತದಲ್ಲಿದ್ದೀವಿ, ಬದುಕಿಗೆ ಬೇರೆ ಉದ್ದೇಶವೇ ಇಲ್ಲ. ಯಾರಾದ್ರೂ ಒಬ್ರು ಕೆಲಸಕ್ಕೆ ಸೇರ್ಕೊಂಡ್ರೆ ಮೊದಲು ಮಾಡಬೇಕಾಗಿರೋ ಕೆಲಸ ಒಂದು ಕೈ ತಗೋಬೇಕಾಗಿರೋದು, ಆಮೇಲೆ ಬೇಗ ಕಾರ್ ಅಪ್ಗ್ರೇಡ್ ಆಗಬೇಕು, ಆಮೇಲೆ ಈ ಕಾರ್ ಸಾಕಾಗಲ್ಲ, 2 ವರ್ಷ ಆಗ್ತಿದ್ದಂಗೆ ಬದಲಾಯಿಸಬೇಕು ಅಪ್ಗ್ರೇಡ್ ಆಗ್ತಾ ಹೋಗ್ಬೇಕು. ಯು ಗೆಟ್ ಅಪ್ಗ್ರೇಡೆಡ್ by means of your commodities, in terms of your commodities. ವಸ್ತುಗಳನ್ನ ಅಪ್ಗ್ರೇಡ್ ಮಾಡ್ತಾ ಹೋಗ್ತೀವಿ, ನಮ್ಮ ಮನಸ್ಸು ನಮ್ಮ ಭಾವನೆಗಳನ್ನ ಅಪ್ಗ್ರೇಡ್ ಮಾಡಬೇಕು. ಇಲ್ಲಿ ಬದುಕು ಬಹಳ ಕ್ಷಿಪ್ರವಾಗುತ್ತೆ, ನಮ್ಮ ಗ್ರಹಿಕೆಯನ್ನು ಮೀರಿ ಹೋಗ್ಬೇಕು. ಏನನ್ನು ಪಡ್ಕೋತಾ ಇದ್ದೀವಿ ನಾವು. ಬಟ್ಟೆ ಒಗಿಬೇಕಾದ್ರೆ ಒಂದ್ಸಲ ಬಟ್ಟೆ ಒಗೆಯೋದು 3-4 ಗಂಟೆ ಕೆಲಸ, ಒಗೆಯೋದು, ಹರವಾಗೋದು, ಒಣಗಿಸೋದು, ಇಸ್ತ್ರಿ ಮಾಡೋದು 3-4 ಗಂಟೆ ಕೆಲಸ. ಈಗ ನೀವು ಒಂದು ಮಷೀನ್ ಲೋಡ್ ಮಾಡೋದಷ್ಟೇ, ನಮ್ಮ ತಾಯಿ ಒಲೆ ಹಚ್ಚಬೇಕಾದ್ರೆ 1/2 ಗಂಟೆ ಕೆಲಸ. ಒಲೆ ಹಚ್ಚೋದು ಅಡಿಗೆ ಮಾಡೋದಲ್ಲ, ಒಲೆ ಹಚ್ಚೋದು 1/2 ಗಂಟೆ ಕೆಲಸ, ಅಡಿಗೆ ಮಾಡೋದು ಅರ್ಧ ದಿವಸದ ಕೆಲಸ. ಈಗ ಒಂದು ನಾಬ್ ತಿರ್ಸಿದ್ರೆ ಒಲೆ ಎಲ್ಲರಿಗೂ ಪಾತ್ರೆ ತುಂಬ ನೀವು ಎಲ್ಲಾದ್ರೂ ಹೋಗಿ ಬರ್ಬೋದು, ಅಡಿಗೆ ಆಗ್ತಿರುತ್ತೆ. ಅಡಿಗೆ ಮನೆಗಳ ಕೆಲಸನೇ ಇಲ್ಲ ನೀವು ಅಂದ್ರೆ ನಾವೇನೇನೋ ಪಡ್ಕೋತಾ ಇದ್ದೀವಿ, ಹೊಸ ವಸ್ತು ಪಡ್ಕೋತೀವಿ. ನಾನು ಇದನ್ನೆಲ್ಲ ವಿವರವಾಗಿ ಹೇಳೋದಿಲ್ಲ ಏನೇನು ಪಡ್ಕೋತಿದ್ದೀವಿ ಅಂತ, ಆದ್ರೆ ಪಡ್ಕೊಳ್ಳುವಾಗ ನಾವೇನು ಕಳ್ಕೊತಿದ್ದೀವಿ ಅದನ್ನ ಯೋಚನೆ. ಕಳ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಪಡ್ಕೊಳ್ಳೋದು ನಾವು ಸರಿಯಾಗಿ ಪಡ್ಕೊಳ್ಳೋದು. ನಾನು ಧನಂಜಯವರು ಹೇಳಿದೆ, ಪಾಂಡವಪುರ ತಾಲೂಕಿನ ಒಂದು ಪುಟ್ಟ ಹಳ್ಳಿ ಕರಗನವರಡಿ ಊರನ್ನು, ಈಗ ಆ ಊರನ್ನು ಕಳ್ಕೊಂಡಿದ್ದೆ. ಆ ಊರನ್ನ ನನ್ನ ಹೆಸರು ನೋಡ್ಬೇಕು, ನನ್ನಲ್ಲಿ ಯಾವ ಐಡಿನೂ ಇಲ್ಲ, ನನ್ನ ವೋಟರ್ ಐಡಿ ಇಲ್ಲ, ನನ್ನ ಆಧಾರ್ ಕಾರ್ಡ್ ಅಮೌಂಟ್ನಲ್ಲಿಲ್ಲ, ಎಲ್ಲರೂ ಕಳ್ಕೊಂಡು. ನಾನು ಮೈಸೂರನ್ನು ಪಡ್ಕೊಂಡಿದ್ದೀನಿ ನಿಜ, ಆ ಊರನ್ನು ಕಳ್ಕೊಂಡು. ನಾನು ಆ ಊರನ್ನು ಮಾತ್ರ ಕಳ್ಕೊಂಡಿಲ್ಲ, ಆ ಊರಿನಲ್ಲಿ ಹಸಿರನ್ನ, ಹೊಲವನ್ನ, ಗದ್ದೆಯನ್ನ, ಹಸುವನ್ನ, ದನವನ್ನ, ಎಮ್ಮೆಯನ್ನ, ಆಡು, ಕುರಿ, ಕೋಳಿಗಳನ್ನ ಎಲ್ಲರೂ ಕಳ್ಕೊಂಡಿದ್ದೀನಿ. ಒಂದು ಮುಗ್ಧತೆಯನ್ನು ಕಳ್ಕೊಂಡಿದ್ದೀನಿ. ಏನೋ ಅಷ್ಟೋ ಇಷ್ಟೋ ಹೊಟ್ಟೆ ತುಂಬ ಉಣ್ಣಕ್ಕಿದ್ರೆ ಸಾಕಪ್ಪ, ಅದಕ್ಕಿಂತ ಜೀವನ ಏನು ಬೇಡ ಅನ್ನೋ ಭಾವ ಕಳ್ಕೊಂಡಿದ್ದೀನಿ. ನನಗೆ ಏನ್ ಕೊಟ್ಟರು ಸಾಕಾಗ್ತಾ ಇಲ್ಲ, ಎಷ್ಟು ಕೊಟ್ಟರು ಸಾಕಾಗ್ತಾ ಇಲ್ಲ. ನಮ್ಮೂರಲ್ಲಿ ಗಾದೆ ಇತ್ತು, ಸುಖ ಯಾವುದು? ಬಿಸಿ ಮುದ್ದೆ ಬಸ್ಸಾರು, ಒಳ್ಳೆ ಮಳ್ಳು, ಬಂಗೆ ನೆಳ್ಳು, ಸಕ್ಕಾಸು. ಸುಖ ಅಂದ್ರೆ ಯಾವ್ದಂದ್ರೆ ಬಿಸಿ ಮುದ್ದೆ ಬಸ್ಸಾರು. ಬಸ್ಸಾರು ಅಂದ್ರೆ ಗೊತ್ತಾ? ಬಿಸಿ ಮುದ್ದೆ ಬಸ್ಸಾರು ಉಂಡು ಒಳ್ಳೆ ಮಳ್ಳು, ಬಂಗೆ ನೆಳ್ಳು, ಸಕ್ಕಾಸು ಅಷ್ಟೇ. ಈಗ ನಮ್ಗೆ ಇಷ್ಟೋ ಸುಖ ಸಿಗ್ತಾನೆ ಇಲ್ಲ. ನಿಮಗೆ 20 ಲಕ್ಷ ರೂಪಾಯಿ ಕಾರ್ ತಗೊಂಡಿರ್ತೀರಿ, 20 ಲಕ್ಷದ ಕಾರು ತಗೊಂಡ ದಿವಸ ಸಂತೋಷ ಅಂತ ಅನ್ಸುತ್ತೆ. ನಿಮ್ ಪಕ್ಕದಲ್ಲಿ 1 ಕೋಟಿ ರೂಪಾಯಿ ಕಾರ್ ಬಂದು ನಿಂತ್ಕೊಂಡ ದಿವಸ ನಾನು ಇಷ್ಟ ಆಗ್ಬೇಕಿಲ್ಲ. ನೀನ್ 20 ಲಕ್ಷದ ಕಾರ್ ತಗೊಂಡು ಬಡವರೇ ನೀನು. ಈ ಮನೋಭಾವ ಕಳೆದೋಗ್ತಿದೆ, ಇದ್ದದ್ರಲ್ಲಿ ಸುಖವಾಗಿದ್ದ ಮನೋಭಾವ ಕಳೆದೋಗಿದೆ. ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ, ನಮ್ಮ ಊರಿನಲ್ಲಿ ಬಹಳ ಮನೆಗಳಿಗೆ ಬೀಗ ಇರಲಿಲ್ಲ. ಎಲ್ಲಾದ್ರೂ ಹೋದ್ರೆ ಬಾಗಿಲು ಎಳ್ಕೊಂಡು ಹೊರಟೋಗ್ಬಿಡೋರು ಅಷ್ಟೇ. ಯಾಕೆಂದ್ರೆ ಕತ್ಕೊಂಡು ಹೋಗೋದಕ್ಕೆ ಏನು ಇರಲಿಲ್ಲ. ಯಾರು ಅಷ್ಟೋ ಇಷ್ಟೋ ಚಿನ್ನ ಸಿಗದಿದ್ರೆ ಹೊರಗಡೆ ಒಂದು ಪೆಟ್ಟಿಗೆ ಬೀಗ ಹಾಕ್ಬಿಡೋದು.
ಯಾರು ನೀರು ಹೊಡ್ಕೊಂಡು ಹೋಗಿ ಹೊತ್ಕೊಂಡು ಹೋಗ್ತಿರಲಿಲ್ಲ. ಈಗ ನಮ್ಮ ಮನೆಗೆಲ್ಲ CC ಕ್ಯಾಮರಾ ಹಾಕೊಂಡಿದ್ದೀವಿ. ನಾವು ಮನೆ ಬಿಟ್ಟು 3 ಕಿಲೋಮೀಟರ್ ಆಚೆ ಬಂದಾಗ ಗಂಡ ಹೆಂಡತಿ ಇಟ್ಟು ಕೊಡ್ತಾರೆ. ಈಗ ಹಾಕಿದ್ವಾ ವಾಪಸ್ ಬರ್ತಾರೆ ಇನ್ನೊಂದ್ಸಲ ಹಾಕಿದ್ದೀವಿ ವಾಪಸ್ ಹೋಗ್ತಾರೆ. ತಿರ್ಗಾ ಅಷ್ಟು ದೂರ ಹೋಗ್ತಾರೆ ಎಳಕ್ ನೋಡ್ಬೇಕಾಗಿತ್ತು ಒಂದ್ಸಲ. ಈಗ ಕಟ್ಕೊಂಡಾಯ್ತಾ ಇಲ್ಲ. We don't feel we are safe, we are secure. ನಾವೆಲ್ಲೂ ಸೆಕ್ಯೂರ್ ಆಗಿಲ್ಲ. ನಮ್ಮ ಮನೆ ಸುತ್ತ ಕ್ಯಾಮರಾ ಇಟ್ಕೊಂಡು ಬದುಕ್ತಿದ್ದೀವಿ, ಪಡ್ಕೊಂಡಿದ್ದೀವಿ, ಅದು ಕಳ್ಕೊಂಡಿದ್ದೇವೆ. ತಿನ್ರಂಗ ಅಂತ ಮರುಕ ತಿನ್ಬಲ್ಲ ಜಗಲಿ ಮೇಲೆ ಕಳ್ಕೊಂಡಿದ್ದೇವೆ. ನಾವು ನಮ್ಮೂರು ಕಳ್ಕೊಂಡಿದ್ದೀವಿ. ಎಷ್ಟೋ ಜನ ನಮ್ಮ ರಾಜ್ಯ ಕಳ್ಕೊಂಡಿದ್ದಾರೆ, ನಿಮ್ಗೆ ಗೊತ್ತಿಲ್ಲ. ಅಥವಾ ನೀವು ಕೆಲವರು ನಾಳೆ ಅಮೆರಿಕಕ್ಕೋ ಆಸ್ಟ್ರೇಲಿಯಾಕ್ಕೋ ಕೆನಡಾಕ್ಕೋ ಯಾವುದೋ ದೇಶಕ್ಕೆ ಹೋದ್ರೆ ದೇಶನೂ ಕಳ್ಕೊಂಡು. ನಂದು ID ನಂದಲ್ಲ, ವೋಟರ್ ID ನಮ್ಮೂರ್ದಲ್ಲ, ಆಧಾರ್ ಕಾರ್ಡ್ ನಮ್ಮೂರ್ದಲ್ಲ, ನಮ್ಮ ನಂತರ ತಲೆಮಾರಿನ ಮಕ್ಕಳ ಪಾಸ್ಪೋರ್ಟೇ ನಮ್ಮ ದೇಶದ್ದಲ್ಲ. ಅವ್ರದ್ದು ಯಾವುದೋ ದೇಶದ ಪಾಸ್ಪೋರ್ಟ್ ಇಟ್ಕೊಂಡು ಗೊತ್ತಿಲ್ಲ, ಅದನ್ನು ಕಳ್ಕೊಂಡಿದ್ದಾರೆ. ಮಕ್ಕಳ ಇಷ್ಟೆಲ್ಲ ಕಳ್ಕೊತಿದೀವಿ. We never care to lose anything. ಹಾಗಾದ್ರೆ ಒಂದು ಭಾಷೆ ಕಳ್ಕೊಳ್ಳೋಕೆ ಯಾಕೆ ಗೊತ್ತಾಗ್ಬೇಕು? ನಾವು ನಮ್ಮ ಊರನ್ನೇ ಕಳ್ಕೊಂಡಿದ್ದೀವಿ, ನಮ್ಮ ಬದುಕು ಕಳ್ಕೊಂಡಿದ್ದೀವಿ, ನಮ್ಮ ಸಂಸ್ಕೃತಿ. ನಾವು ಎಷ್ಟೋ ಜನ ಭಾರತೀಯರು ಕೇಳೋದಿಲ್ಲ ಅಲ್ವೇ? ನಾನು ನೇರವಾಗಿ ನೋಡಿರೋದನ್ನ ಹೇಳ್ತೀನಿ. ಅಮೆರಿಕಾದಲ್ಲಿ ಬೆಳೆದಿರೋ ನಮ್ಮ ಎನ್ಆರ್ಐಗಳ ಮಕ್ಕಳು ಎಷ್ಟೋ ಜನ ಸುಮ್ಮನೆ ನನ್ನ ಮಾತಿಗೆ ಎನಿವೇ ಯು ಆರ್ ಇನ್ ಇಂಡಿಯನ್ ಅಂದ್ರೆ ನೋ ಐ ಆಮ್ ನಾಟ್ ಇನ್ ಇಂಡಿಯನ್ ಅಂತ ಅವರ ಹುಟ್ಟಿರ್ತಾರಲ್ಲ, ಅದಕ್ಕೆ ಅಮೆರಿಕನ್ ನೋ ಐ ನಾಟ್ ಇನ್ ಇಂಡಿಯನ್, ಐ ನಾಟ್ ಇನ್ ಇಂಡಿಯನ್. ನನಗೆ ಇಂಡಿಯನ್ ಅಂತ ಹೇಳ್ಕೊಳ್ಳೋದು ಇಷ್ಟ ಇಲ್ಲ. ಭಾಷೆ ಕಳ್ಕೊಳ್ಳೋಕೆ ಯಾಕೆ ಅಷ್ಟೊಂದು ದೊಡ್ಡದ ಭಾಷೆ? ಅದನ್ನು ಹೇಳಕ್ಕೆ ಭಾಷೆ ಅನ್ನೋದು ಎಷ್ಟು ದೊಡ್ಡದು ಹೇಳುತ್ತದೆ. ನಿಮಗೆ ಗೊತ್ತಿರಲಿ, after all, what is language? Language is for communication, right? ಭಾಷೆ ಇರೋದು ಕಮ್ಯುನಿಕೇಶನ್ ಅಲ್ವಾ? ಅಷ್ಟೇ ತಿಳ್ಕೊಂಡಿದ್ರೆ ನೀವು ಭಾಷೆ ಬಗ್ಗೆ ತಿಳ್ಕೊಂಡ್ರು ಬಹಳ ಕಡಿಮೆ. Communication is just one aspect of language. ಭಾಷೆಯ ಒಂದು ಮುಖ ಅಷ್ಟೇ ಕಮ್ಯುನಿಕೇಶನ್. ಕಮ್ಯುನಿಕೇಶನ್ ಅಷ್ಟೇ ಆಗಿದ್ರೆ ನೀವು ಇನ್ಯಾವುದಾದ್ರು ಭಾಷೆ ಮಾಡ್ಕೊಳ್ಬೋದಾಗಿತ್ತು. ಹಿಂದಿಯೋ, ಇಂಗ್ಲಿಷೋ, ತಮಿಳೋ, ತೆಲುಗೋ, ಒರಿಯನೋ, ಬೆಂಗಾಲಿ, ಗುಜರಾತಿ, ಯಾವುದೋ ಭಾಷೆಯಲ್ಲಿ ಮಾತಾಡ್ಬೋದಾಗಿತ್ತು. ಭಾಷೆ ಅನ್ನೋದು ಅಷ್ಟೇ ಅಲ್ಲ. ಭಾಷೆ ಅನ್ನೋದು ಈ ಸಾವಿರಾರು ವರ್ಷಗಳ ಕಾಲ ಯಾವುದೋ ತಲೆಮಾರುಗಳು ನಡೆದು ಬಂದಿದೆಯಲ್ಲ, ಆ ಇಡೀ ಜೀವನ ಭಾಷೆ ಒಳಗೆ ಮುದ್ರಿತವಾಗಿದೆ. ನಮ್ಮ ಪೂರ್ವಿಕರು ನಡೆದು ಬಂದ ಎಲ್ಲ ಸಂಗತಿಗಳು, ಅವ್ರು ಉಂಡದ್ದು, ಹುಟ್ಟದ್ದು, ಅವ್ರು ಆಚರಿಸಿದ್ದು, ಅವ್ರು ಗಮನಿಸಿದ್ದು, ಅವ್ರು ಗೌರವಿಸಿದ್ದು, ಅವ್ರು ನಂಬಿದ್ದು, ಅವರ ಹೋರಾಟ, ಅವರ ಸಂಧಾನ, ಅವರ ಹೇಳಿತನ, ಅವರ ವೀರಗುಣ ಎಲ್ಲವೂ ಭಾಷೆಗಳಿಗೆ ನೀವು ಭಾಷೆ ನೋಡಿದ್ರೆ ಬರೀ ಭಾಷೆಯನ್ನು ನೋಡೋದಿಲ್ಲ. ಭಾಷೆ ಅನ್ನೋದು ಇಟ್ ಈಸ್ ದಿ ಎಕ್ಸ್ಪ್ರೆಷನ್ ಆಫ್ ಅ ಪರ್ಟಿಕ್ಯುಲರ್ ಕಲ್ಚರ್. ಒಂದು ಸಂಸ್ಕೃತಿಯ ಅಭಿವ್ಯಕ್ತಿ. ಕನ್ನಡ ಅನ್ನೋದು ಒಂದು ಸಂಸ್ಕೃತಿಯ ಅಭಿವ್ಯಕ್ತಿ. ನಾನು ಗೊತ್ತಾಗ ಅಲ್ಲಿ ಮಾತಾಡ್ತಾ ಇದ್ವಿ ಹಿರಿಯರ ಜೊತೆ. ನೀವು ಇಂಗ್ಲಿಷ್ ಕಲಿತೀರಿ ಅಂದ್ರೆ ಯು ಡೋಂಟ್ ಲರ್ನ್ ಓನ್ಲಿ ಇಂಗ್ಲಿಷ್. ಇಟ್ ಕಮ್ಸ್ ವಿತ್ ದಿ ಪ್ಯಾಕೇಜ್. ಯು ಲರ್ನ್ ಇಂಗ್ಲಿಷ್ ಕಲ್ಚರ್ ಆಲ್ಸೋ. ಇಂಗ್ಲಿಷ್ ಸಂಸ್ಕೃತಿಯನ್ನು ಕಲಿತೀರಿ. ಇಂಗ್ಲಿಷ್ ಸಂಸ್ಕೃತಿಯಲ್ಲಿ ಬರೀ ಕೆಟ್ಟದಿದೆ ಅಂತ ನಾನು ಹೇಳ್ತಿಲ್ಲ, ಒಳ್ಳೇದೇ ಇದೆ. ಆದ್ರೆ ನಾವು ಕೆಟ್ಟದನ್ನು ಮಾತ್ರ ಕಲಿತೀವಿ.